ಅಸ್ಸಲಾಮು ಅಲೈಕುಮ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ HR ಫುಡ್ಸ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ಮೋಮೋಸ್ ಹೇಗೆ ಮಾಡೋದಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ತುಂಬಾ ಈಸಿಯಾಗಿ ಮಾಡ್ಬೋದು. ಮೋಮೋಸನ್ನು ತುಂಬ ಶೇಪಾಗಿ ಎಲ್ಲ ಮಾಡ್ತಾರೆ, ಹಾಗೆಯೇ ಅದರ ಸ್ಟಫಿಂಗ್ ಕೂಡ ಸ್ವಲ್ಪ ಡಿಫ್ರೆಂಟಾಗಿ ಎಲ್ಲ ಮಾಡ್ತಾರೆ. ಬಟ್ ನಾನು ಮನೆಯಲ್ಲಿ ಯಾವ ರೀತಿ ಮಾಡ್ತೇನೆ ಅದೇ ರೀತಿ ನಾನು ನಿಮಗೆ ಹೇಳಿಕೊಡ್ತೇನೆ. ತುಂಬಾ ಸಿಂಪಲಾಗಿ ಈಸಿಯಾಗಿ ಮಾಡುವ ಹಾಗೆ ನಾನು ನಿಮಗೆ ಹೇಳಿಕೊಡ್ತೇನೆ. ನಾವು ಹೊರಗಿಂದೆಲ್ಲ ತಂದು ತಿಂದು ಆರೋಗ್ಯ ಹಾಳು ಮಾಡೋದಕ್ಕಿಂತ ನಾವು ಮನೆಯಲ್ಲಿ ಸಿಂಪಲಾಗಿ ನಾವು ಮಾಡಿ ತಿನ್ಬೋದು, ಹೆಲ್ದಿಯಾಗಿ ಇರ್ಬೋದು. ಇದರ ಸ್ಟಫಿಂಗ್ ಕೂಡ ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೇನೆ. ಹಾಗಾದರೆ ಹೇಗೆ ಮಾಡೋದಂತ ನೋಡುವ ಬನ್ನಿ ಫ್ರೆಂಡ್ಸ್. ನಾನಿಲ್ಲಿ ಮೋಮೋಸ್ ಮಾಡಲಿಕ್ಕೆ 1.5 ಕಪ್ಪು ಮೈದಾ ತಗೊಳ್ತಾ ಇದ್ದೇನೆ. ನೀವು ಕ್ವಾಂಟಿಟಿ ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು. ಯಾವ ರೀತಿ ನೀವು ಮನೇಲಿ ಜನ ಇದ್ದೀರಿ ಅದರ ಮೇಲೆ ಡಿಪೆಂಡ್ ಆಗಿ ಇಲ್ಲಿ ನೀವು ಹಿಟ್ಟನ್ನು ತಗೊಳ್ಬೋದು. ರುಚಿಗೆ ನೋಡಿಕೊಂಡು ಸಾಲ್ಟನ್ನು ಆ್ಯಡ್ ಮಾಡ್ತಾ ಇದ್ದೇನೆ. 1 ಟೇಬಲ್ ಸ್ಪೂನ್ ಇಲ್ಲಿ ಆಲಿವ್ ಆಯಿಲನ್ನು ಕೂಡ ಆ್ಯಡ್ ಮಾಡಿದ್ದೇನೆ. ನೀವು ಮನೇಲಿ ಯೂಸ್ ಮಾಡುವಂಥ ಆಯಿಲನ್ನು ಇಲ್ಲಿ ಹಾಕ್ಕೊಳ್ಬೋದು. ಇನ್ನಿದನ್ನು ಫಸ್ಟಿಗೆ ನಾವು ಮಿಕ್ಸ್ ಮಾಡ್ಕೊಳ್ಳೋ ಒಂದು ಸಲ. ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿಕೊಳ್ಳುವ. ನಾನಿಲ್ಲಿ 1 ಕಪ್ಪು ನೀರು ತಗೊಂಡಿದ್ದೇನೆ. ಎಷ್ಟು ನೀರು ಆಗ್ತದೆ 1.5 ಕಪ್ಪು ಮೈದಾ ಕಲಸಿಕೊಳ್ಳಿಕ್ಕಂತ ನಾನು ನಿಮಗೆ ಈಗ ಹೇಳ್ತೇನೆ. ಆವಾಗ ನಿಮಗೆ ಮಾಡಲಿಕ್ಕೆ ಕೂಡ ತುಂಬಾ ಈಸಿ ಆಗ್ತದೆ. ಒಮ್ಮೆಲೆ ನೀರೆಲ್ಲ ಹಾಕಿ ಕಲಸಿಕೊಳ್ಳೋದು ಬೇಡ, ಸ್ವಲ್ಪ ಸ್ವಲ್ಪ ಹಾಕಿ ಕಲಸಿಕೊಂಡ್ರೆ ಸಾಕಾಗ್ತದೆ. ನಾವು ಚಪಾತಿ ಹಿಟ್ಟಿಗೆ ಯಾವ ರೀತಿ ಕಲಿಸ್ತೇವೋ ಆ ರೀತಿ ಆದರೆ ಸಾಕಿಲ್ಲಿ. ನೋಡಿ, ನಾನಿಲ್ಲಿ 1 ಕಪ್ಪು ತಗೊಂಡಿದ್ದೇನೆ. ಇದರಲ್ಲಿ 3/4 ಕಪ್ಪಿಗಿಂತ ಸ್ವಲ್ಪ ಕಡಿಮೆ ನೀರೇ ಇಲ್ಲಿ ಯೂಸ್ ಆಗಿದೆ. 1.5 ಕಪ್ಪು ಮೈದಕ್ಕೆ 3/4 ಕಪ್ಪಿಗಿಂತ ಸ್ವಲ್ಪ ಕಡಿಮೆನೇ ಇಲ್ಲಿ ನೀರನ್ನು ನಾನು ಯೂಸ್ ಮಾಡಿದ್ದೇನೆ. ಕರೆಕ್ಟಾಗಿ ಆಗಿದೆ. ಈಗ ಈ ರೀತಿ ಒಂದು ಚೀವಿಂಗ್ ಗಮ್ ಥರ ಬರಬೇಕು ನಮ್ಮ ಹಿಟ್ಟು. ಆ ರೀತಿ ಮಾಡಿ ಇದನ್ನಿಲ್ಲಿ ಕವರ್ ಮಾಡಿ ಒಂದು 20 ನಿಮಿಷ ಇಟ್ಟು ಬಿಡುವ. ಇನ್ನು ನಾವು ಇದರ ಸ್ಟಫಿಂಗಿಗೆ ರೆಡಿ ಮಾಡಿಕೊಳ್ಳುವ. ಸ್ಟಫಿಂಗ್ ರೆಡಿ ಮಾಡಲಿಕ್ಕೆ ನಾನಿಲ್ಲಿ ಈ ರೀತಿ ಸಣ್ಣ ಸಣ್ಣದಾಗಿ ಚಿಕನನ್ನಿಲ್ಲಿ ಕಟ್ ಮಾಡಿದ್ದೇನೆ. ಬೋನ್ಲೆಸ್ ಇದು. ನಿಮಗೆ ಈ ರೀತಿ ಕಟ್ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ನೀವು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದನ್ನು ಗ್ರೈಂಡ್ ಮಾಡಿ ಕೂಡ ಇಡ್ಬೋದು. ನಾನಿಲ್ಲಿ ಈ ಸ್ಟಫಿಂಗನ್ನು ಫಸ್ಟಿಗೆ ಎಲ್ಲ ರೆಡಿ ಮಾಡಿಯೇ ಮತ್ತೆ ನಾನು ಫಿಲ್ ಮಾಡೋದು ಮೋಮೋಸಿಗೆ. ಕೆಲವರು ಏನು ಮಾಡ್ತಾರೆ ಅಂದರೆ ಹಸಿಯಾಗಿಯೇ ಚಿಕನನ್ನು ಮೋಮೋಸಿಗೆ ಫಿಲ್ ಕೂಡ ಮಾಡ್ತಾರೆ. ಇಲ್ಲಿ ಸ್ವಲ್ಪ ವೆಜ್ಜಸ್ ತಗೊಂಡಿದ್ದೇನೆ ನಾನು. ಕ್ಯಾಪ್ಸಿಕಮ್, ಕ್ಯಾಬೇಜ್, ಆನಿಯನ್ ಮತ್ತು ಚಿಲ್ಲಿ. ಇದರಲ್ಲಿ ಕ್ಯಾಪ್ಸಿಕಮ್ ಮತ್ತು ಕ್ಯಾಬೇಜ್ ಬೇಡ ಅಂದರೆ ನೀವಿಲ್ಲಿ ಸ್ಕಿಪ್ ಮಾಡ್ಕೊಳ್ಬೋದು. ಆನಿಯನ್ ಮತ್ತು ಚಿಲ್ಲಿಯನ್ನು ಹಾಕ್ಕೊಂಡ್ಬಿಡಿ. ಅಥವಾ ಇನ್ನು ಬೇರೆ ಯಾವುದೇ ನಿಮ್ಮ ಹತ್ರ ವೆಜ್ಜಸ್ ಇದ್ದರೆ ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಬೋದು. ಮಾಡಲಿಕ್ಕೆ ಇಲ್ಲಿ ನಾನು ಗ್ಯಾಸಲ್ಲಿ ಒಂದು ಪ್ಯಾನ್ ಇಟ್ಟು 1 ಟೇಬಲ್ ಸ್ಪೂನ್ ಆಲಿವ್ ಆಯಿಲನ್ನು ಹಾಕಿದ್ದೇನೆ. ಆಯಿಲ್ ಬಿಸಿಯಾಗುವಾಗ ಚಿಕನ್ ನಾನಿಲ್ಲಿ ಕಟ್ ಮಾಡಿಟ್ಟಂಥದ್ದೆಲ್ಲ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ತೇನೆ. ಈ ಫ್ರೈ ಮಾಡುವಾಗ ಏನಾಗ್ತದೆ, ಕಲರ್ ಫುಲ್ಲು ಚಿಕನಿದು ಚೇಂಜ್ ಆಗ್ತದೆ. ಈ ಪಿಂಕಿಶ್ ಕಲರ್ ಹೋಗಿ ವೈಟ್ ಕಲರ್ ಬರ್ತದೆ. ಅಲ್ಲಿವರೆಗೆ ಕೂಡ ಚೆನ್ನಾಗಿ ಇದನ್ನು ಹೈ ಫ್ಲೇಮಲ್ಲಿ ಈ ರೀತಿ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ನೋಡಿ, ನೀರೆಲ್ಲ ಬಿಟ್ಕೊಳ್ತದೆ. ಈ ನೀರೆಲ್ಲ ಬಿಟ್ಕೊಳ್ಳುವಾಗ ಕಲರ್ ಕೂಡ ಚೇಂಜ್ ಆಗಿ ಬರ್ತದೆ. ನೋಡ್ತಾ ಇರ್ಬೋದು ನೀವು, ಕಲರೆಲ್ಲ ವೈಟ್ ಆಗಿದೆ. ಇನ್ನಿದಕ್ಕೆ ಸಾಲ್ಟನ್ನು ಸೇರಿಸ್ಕೊಳ್ಳುವ, ಎಷ್ಟು ಬೇಕು ನೋಡಿಕೊಂಡು ಅದನ್ನು ಕೂಡ ಒಂದು ಸಲ ಚೆನ್ನಾಗಿ ಸುತ್ತ ಮಿಕ್ಸ್ ಮಾಡಿಕೊಳ್ಳುವ. ಆಮೇಲೆ ಇದಕ್ಕೆ ಜಿಂಜರ್ ಗಾರ್ಲಿಕ್ ಚಿಲ್ಲಿ ಪೇಸ್ಟ್ ನಾನು 1 ಟೀ ಸ್ಪೂನ್ ಹಾಕಿದ್ದೇನೆ. ಆಮೇಲೆ ಕಟ್ ಮಾಡಿಟ್ಟಂತಹ ಗ್ರೀನ್ ಚಿಲ್ಲಿ ಮತ್ತು ಕಟ್ ಮಾಡಿಟ್ಟಂತಹ ಆನಿಯನನ್ನು ಕೂಡ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಒಂದು ಸಲ. ಸಾಲ್ಟ್ ಬೇಕಿದ್ರೆ ರುಚಿ ನೋಡಿಕೊಂಡು ಬೇಕಿದ್ರೆ ಮತ್ತೆ ಆ್ಯಡ್ ಮಾಡ್ಕೊಳ್ಬೋದು, ಕಡಿಮೆ ಆದರೆ. ಇನ್ನು ಇದನ್ನೆಲ್ಲ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಹೈ ಫ್ಲೇಮಲ್ಲಿ ನಾವಿದನ್ನು ಬೇಯಿಸ್ಕೊಳ್ಳುವ ಫ್ರೆಂಡ್ಸ್. ನಾವು ಹೊರಗಿಂದ ತರುವಂಥದ್ದು ಕ್ಲೀನಾಗಿರೋದಿಲ್ಲ. ನಾವು ಮನೇಲಿ ಮಾಡುವಂಥದ್ದು ಒಳ್ಳೆ ಕ್ಲೀನಾಗಿ ರುಚಿಯಾಗಿ ನಾವು ಮಾಡಿಕೊಂಡು ತಿಂದು ಹೆಲ್ದಿಯಾಗಿರ್ಬೋದು. ಮಕ್ಕಳಿಗೆಲ್ಲ ನೀವು ಟ್ರೈ ಮಾಡಿ ಇದೇ ರೀತಿ ಮನೆಯಲ್ಲಿ ಮಾಡಿಕೊಡಲಿಕ್ಕೆ. ಓಕೆ, ಈಗ ನೋಡಿ, ಇದರ ನೀರೆಲ್ಲ ಡ್ರೈ ಆಗಿದೆ. ಚಿಕನ್ ಕೂಡ ಇಲ್ಲಿ 70% ಕುಕ್ ಆಯಿತು. ಸಣ್ಣ ಸಣ್ಣ ಪೀಸ್ ಆದದ್ರಿಂದ ಬೇಗ ಆಯಿತು. ಇನ್ನು ಉಳಿದ ವೆಜ್ಜಸನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ತೇನೆ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಒಂದು ಸ್ವಲ್ಪ ಜಿಂಜರನ್ನು ಕೂಡ ನಾನಿಲ್ಲಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಜಿಂಜರ್ ಬೇಡ ಅಂದರೆ ಕೆಲವರಿಗೆ ಅದು ಬಾಯಿಗೆ ಸಿಗೋದು ಇಷ್ಟ ಇಲ್ಲ ಅಂದರೆ ಅದನ್ನು ಕೂಡ ನೀವು ಇಲ್ಲಿ ಸ್ಕಿಪ್ ಮಾಡ್ಬೋದು. ಎಲ್ಲ ಮಿಕ್ಸ್ ಮಾಡಿ ಆದ ನಂತರ ಇಲ್ಲಿ ನಾನು 1/4 ಟೀ ಸ್ಪೂನ್ ಟರ್ಮರಿಕ್ ಪೌಡರನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಕಲರ್ ಒಳ್ಳೆ ಬರ್ತದೆ ಅಂತೇಳಿ, ಇಲ್ಲಾಂದರೆ ವೈಟ್ ಇರ್ತದೆ. ಇನ್ನಿದಕ್ಕೆ 1 ಟೀ ಸ್ಪೂನ್ ನಾನಿಲ್ಲಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ. ಜಾಸ್ತಿ ನಾನಿಲ್ಲಿ ಸ್ಪೈಸಿ ಮಾಡ್ತಾ ಇಲ್ಲ. ನಿಮಗೆ ಸ್ಪೈಸಿ ಜಾಸ್ತಿ ಬೇಕಂದರೆ ಇಲ್ಲಿ ಆ್ಯಡ್ ಮಾಡ್ಬೋದು. 1 ಟೇಬಲ್ ಸ್ಪೂನ್ ಇಲ್ಲಿ ಡಾರ್ಕ್ ಸೋಯಾ ಸಾಸನ್ನು ಕೂಡ ಆ್ಯಡ್ ಮಾಡಿದ್ದೇನೆ. ಇನ್ನು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಳ್ಳೆ ರೀತಿ ಮಿಕ್ಸ್ ಆಗಿ ನೀರೆಲ್ಲ ಡ್ರೈ ಆದ ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಗ್ಯಾಸಿದು ಫ್ಲೇಮನ್ನು ಆಫ್ ಮಾಡಿ ಇದು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಟು ಬಿಡುವ. ಇನ್ನು ನಾವು ಮೈದಾ ನೋಡುವ. ನಾವು ಕಲಸಿಟ್ಟಂಥದ್ದು ನೋಡಿ, ಈಗ ಕರೆಕ್ಟಾಗಿ ಆಗಿದೆ.
ಇನ್ನು ಸ್ವಲ್ಪ ಇದಕ್ಕೆ ಮಸಾಜ್ ಮಾಡಿಕೊಳ್ಳುವ, ಒಂದು 2 ನಿಮಿಷ ಮಸಾಜ್ ಮಾಡಿ ಆದ ನಂತರ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಎಲ್ಲವನ್ನು ಕೂಡ ನಾವು ಮಾಡಿಡುವ. ಫಸ್ಟಿಗೆ ಪೂರಿಗೆ ನಾವು ಬೇಕಾದಾಗೆ ಮಾಡೋದಲ್ಲ, ಅದಕ್ಕಿಂತ ಸ್ವಲ್ಪ ಸಣ್ಣದೇ ಉಂಡೆಗಳನ್ನಾಗಿ ಮಾಡಿಡಬೇಕು ಈ ರೀತಿ. ಇನ್ನು ಒಂದು ಉಂಡೆಯನ್ನು ತಗೊಂಡು ಇದಕ್ಕೆ ಸ್ವಲ್ಪ ಮೈದಾವನ್ನು ಡಸ್ಟಿಂಗ್ ಮಾಡುವ ಈ ರೀತಿ. ಆಮೇಲೆ ಇದನ್ನು ನಾವು ಲಟ್ಟಿಸ್ಕೊಳ್ಬೇಕು. ಪೂರಿ ಮಾಡಿದಾಗೆ ದೊಡ್ಡದಾಗಿ ಮಾಡಬಾರ್ದು, ಹಾಗೆಯೇ ಇದು ದಪ್ಪ ಕೂಡ ಇರಬಾರ್ದು, ತೆಳು ಕೂಡ ಆಗಬಾರ್ದು. ದಪ್ಪ ಆದರೆ ಸ್ಟೀಮ್ ಮಾಡಿ ತಿನ್ನುವಾಗ ಟೇಸ್ಟ್ ಆಗೋದಿಲ್ಲ, ಗಟ್ಟಿ ಗಟ್ಟಿ ಆಗ್ತದೆ. ತೆಳು ಆದರೆ ಸ್ಟೀಮ್ ಮಾಡುವಾಗ ಅಂಟಿ ಹಿಡ್ಕೊಳ್ತದೆ ತಳಭಾಗದಲ್ಲಿ. ಹಾಗಾಗಿ ನೀವು ದಪ್ಪ ಕೊಡಲ್ಲ ತೆಳು ಕೊಡಲ್ಲ, ಆ ರೀತಿ ಇಲ್ಲಿ ಲಟ್ಟಿಸ್ಕೊಳ್ಬೇಕು. ಇನ್ನು ಸ್ಟಫಿಂಗನ್ನು ಹಾಕಬೇಕಿಲ್ಲಿ. ಹಾಕಿ ನೋಡಿ, ಈ ರೀತಿ ನಾವು ಸಾರಿಗೆ ಯಾವ ರೀತಿ ನೆರಿಗೆ ಹಿಡ್ಕೊಳ್ತೇವೋ ಅದೇ ರೀತಿ ಇದನ್ನು ಈ ರೀತಿ ಫೋಲ್ಡ್ ಮಾಡ್ತಾ ಬರಬೇಕು. ನೋಡ್ತಾ ಇರ್ಬೋದು ನೀವು, ಕರೆಕ್ಟಾಗಿ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೇನೆ. ಈ ರೀತಿ ಎಲ್ಲ ರೌಂಡಾಗಿ ನೆರಿಗೆ ಥರ ಬಂದ ನಂತರ ಈ ರೀತಿ ಸ್ವಲ್ಪ ಇದನ್ನು ಟ್ವಿಸ್ಟ್ ಮಾಡಬೇಕು. ಈ ರೀತಿ ನೋಡಿ, ಕರೆಕ್ಟಾಗಿ ಶೇಪ್ ಕೂಡ ಬರ್ತದೆ, ಮಾಡಲಿಕ್ಕೆ ಕೂಡ ಈಸಿ. ಯಾರು ಬೇಕಿದ್ದರೂ ಇದನ್ನು ಮಾಡ್ಬೋದು. ಇನ್ನೊಂದು ತೋರಿಸ್ತೇನೆ ನೋಡಿ. ಫಸ್ಟಿಗೆ ಫಿಲ್ಲಿಂಗನ್ನು ಹಾಕ್ಕೊಳ್ಬೇಕು, ಈ ರೀತಿ ಹಿಡ್ಕೊಳ್ಬೇಕು. ಆಮೇಲೆ ಇದನ್ನು ಈ ರೀತಿ ಫೋಲ್ಡ್ ಮಾಡ್ತಾ ಬರಬೇಕು. ಈ ರೀತಿ ಸುತ್ತ ಹಿಡ್ಕೊಂಡು ಬರಬೇಕು. ಎಲ್ಲ ಸುತ್ತ ಆದ ನಂತರ ಒಂದು ಸೈಡ್ ಈ ರೀತಿ ಹಿಡ್ಕೊಂಡು ಇದನ್ನು ಟ್ವಿಸ್ಟ್ ಮಾಡಬೇಕು. ನೋಡಿ, ತುಂಬಾ ಈಸಿಯಾಗಿ ಮಾಡ್ಬೋದು. ಇನ್ನು ನಾವು ಮಾಡಿಟ್ಟ ಮೋಮೋಸನ್ನು ಸ್ಟೀಮ್ ಮಾಡಿಕೊಳ್ಳುವ. ನಾನಿಲ್ಲಿ ಸ್ಟೀಮ್ ಮಾಡಲಿಕ್ಕೆ ಪಾತ್ರೆ ತಗೊಂಡಿದ್ದೇನೆ. ಆ ಪಾತ್ರೆಗೆ ಸ್ವಲ್ಪ ಆಯಿಲನ್ನು ಸ್ಪ್ರೆಡ್ ಮಾಡುವ, ಇಲ್ಲಾಂದರೆ ಅಂಟಿ ಹಿಡ್ಕೊಳ್ತದೆ, ಮೈದಾ ಅಲ್ವಾ. ಹಾಗಾಗಿ ಸ್ವಲ್ಪ ಆಯಿಲನ್ನೆಲ್ಲ ಸುತ್ತ ಇದಕ್ಕೆ ಒರೆಸಿಕೊಳ್ಳುವ. ಆಮೇಲೆ ನಾವು ಮಾಡಿಟ್ಟ ಮೋಮೋಸನ್ನಲ್ಲಿಟ್ಟು ಇದನ್ನು ಸ್ಟೀಮ್ ಮಾಡಬೇಕು. ನಾವು ಸ್ಟಫಿಂಗನ್ನು ಇಲ್ಲಿ ಬೇಯಿಸಿಯೇ ಮಾಡಿದ್ದೇವೆ, ಕುಕ್ ಆಗಿದೆ ಚೆನ್ನಾಗಿ. ಹಾಗಾಗಿ 10 ನಿಮಿಷ ಇದನ್ನು ಹೈ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಸಾಕು. ಈಗ ಹಸಿ ಹಾಕಿದ್ದೀರಂದರೆ, ಹಸಿಯೇ ಎಲ್ಲ ಹಾಕಿದ್ದೀರಿ ನೀವು ಫಿಲ್ಲಿಂಗ್ ಅಂದರೆ 20 ಮಿನಿಟ್ ಇದನ್ನು ಸ್ಟೀಮ್ ಮಾಡ್ಕೊಳ್ಬೇಕಾಗ್ತದೆ. ಈಗ ನಾನು ಹೈ ಫ್ಲೇಮಲ್ಲಿ 10 ನಿಮಿಷ ಇದನ್ನು ಬೇಯಿಸ್ಕೊಳ್ತೇನೆ. ಈಗ ನೋಡಿ 10 ನಿಮಿಷ ಆಯಿತು. ಓಪನ್ ಮಾಡಿ ನೋಡುವ. ನೋಡಿ, ಕರೆಕ್ಟಾಗಿ ಇಲ್ಲಿ ಸ್ಟೀಮ್ ಆಗಿದೆ, ಸಾಕಿದು. ಇನ್ನು ಗ್ಯಾಸ್ದು ಫ್ಲೇಮನ್ನು ಆಫ್ ಮಾಡಿ ನಾವು ಇದರ ಪ್ಲೇಟಿಂಗನ್ನು ಮಾಡ್ಬೋದು. ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆಯಿತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ. ಹಾಗೆಯೇ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ. ಸೈಡಲ್ಲಿ ಬೆಲ್ಲೈಕನ್ ಇದೆ, ಅದನ್ನು ಕೂಡ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ನನ್ನ ನೋಟಿಫಿಕೇಷನ್ ನಿಮಗೆ ಬರ್ತದೆ ಫ್ರೆಂಡ್ಸ್. ಇದಕ್ಕೆ ಮಾಡಿದ ಚಟ್ನಿ ಉಂಟಲ್ಲ, ಅದು ನಾನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ, ಬೇಕಿದ್ದರೆ ನೀವು ನೋಡ್ಬೋದು. ರೆಡ್ ಚಟ್ನಿ, ಮೋಮೋಸ್ ಚಟ್ನಿ ಅದು ಕೂಡ ಇದೆ. ನೀವೊಂದು ಸಲ ಟ್ರೈ ಮಾಡಿ ನೋಡಿ. ನಾನು ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಬರ್ತೇನೆ. ಅಲ್ಲಿವರೆಗೆ ಬಾಯ್, ಅಸ್ಸಲಾಮು ಅಲೈಕುಮ್.